ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ನಾನು ಪಲ್ಲವಿ. ಇದೇ ಜುಲೈ 10ನೇ ತಾರೀಕು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯೂಶಲಿ ನಾವು ಮಾತಾಡಬೇಕಾದ್ರೆ ಎಲ್ಲ ಮಾತಾಡ್ಕೊಳ್ತಾ ಇದೀವಿ, ನಾವು ಗರ್ಲ್ಸ್ ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತ. ಬಟ್ ಇವರಿಗೆ ಯೂನಿವರ್ಸಲ್ ಟ್ರೂತ್ ಗೊತ್ತಾಗ್ಬಿಟ್ಟಿದೆ. ಸೊ ಸಿನಿಮಾದಲ್ಲಾದ್ರೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಬರ್ತಾ ಇದ್ದಾರೆ. ಅದೇನೇನ್ ಕಾಂಪ್ರಮೈಸ್ ಮಾಡ್ತಾರೆ ಎಲ್ಲ ಈಗಾಗಲೇ ಸಿನಿಮಾ ತಂಡದ ಜೊತೆ ನಾನು ಮಾತಾಡಿದೀನಿ. ಸೊ ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಹಾಗೆ ಮೇಜರ್ ರೋಲ್ ಮಾಡಿದಂತಹ ಸಾಮ್ರಾಟ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಇವ್ರೇನ್ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸಾಮ್ರಾಟ್ ಅವರೇ, ಹೇಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಪೋಸ್ಟರ್ ಗಳೆಲ್ಲ ನೋಡ್ತಾ ಇದ್ದೆ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಟೈಟಲ್ ಕಾರ್ಡ್ ನೋಡಿದೆ, ಸಾಂಗ್ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಏನೋ ಒಂದು ಹೊಸತನದಿಂದ ಬರ್ತಾ ಇದ್ದೀರಾ. ಸೊ ಏನ್ ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ ನೀವು? ಏನು ಕಾಂಪ್ರಮೈಸ್ ಮಾಡ್ಕೊಳ್ದೆ ಇದ್ದಾಗ ಇರೋದಕ್ಕೆ ಇಲ್ಲಿ ತನಕ ಬಂದಿರೋದು. ಒಂದ್ ಸಣ್ಣ ಕ್ಯಾರೆಕ್ಟರ್ ಆಗಿ ಮಾಡ್ಕೊಂಡು ಒಂದು ಹೀರೋ ಆಗಿ ಮಾಡೋ ತನಕನೂ ಬಂದಿದೀವಿ ಅಂತ ಅಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಪರ್ಸಿಸ್ಟೆನ್ಸ್ ಅಂಡ್ ಕನ್ಸಿಸ್ಟೆನ್ಸಿ. ಕಾಂಪ್ರಮೈಸ್ ಆಗ್ಬಿಟ್ಟಿದ್ರೆ ಇಲ್ಲಿ ತನಕ ಬರ್ತಾನೆ ಇರಲ್ಲ. ಈ ಸಿನಿಮಾ ಬೇರೆ ಯಾರೋ ನಾಯಕ ನಟರಾಗಿ ಮಾಡಿರೋರೇನೋ. ಬಟ್ ಕಾಂಪ್ರಮೈಸ್ ಆಗಿರೋದಂದ್ರೆ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡಕ್ ಆಗಿಲ್ಲ. ಯಾಕಂದ್ರೆ ಸಿನಿಮಾಗೋಸ್ಕರ ಬೆಂಗಳೂರಲ್ಲಿ ಜಾಸ್ತಿ ಇರ್ತಾ ಇರೋದ್ರಿಂದ ಸೊ ಅದೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಒಂದು 2 ವರ್ಷದ ಜರ್ನಿ ಇವಾಗ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಇದೆ. ನಮ್ ಲಾಸ್ಟ್ ಸ್ಕ್ರೀನ್ ಮೇಲೆ ಬಂದಿದ್ದು ಜೇಮ್ಸ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ. ಸೊ ಅವ್ರ ಜೊತೆ ನಾನು ಕಾಣಿಸ್ಕೊಂಡಿರೋದು ಬಹಳ ಖುಷಿ ಇದೆ, ಹೆಮ್ಮೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಹಿಮ್. ಚೇತನ್ ಸರ್ ಅವರ ಡೈರೆಕ್ಷನ್ ಅಂಡರ್ ಅಲ್ಲಿ, ಮತ್ತೆ ಅವ್ರು ನಮ್ ಗುರುಗಳ ತರ ಚೇತನ್ ಸರ್. ಪ್ರತಿಯೊಂದು ದಿಸಾನೂ ಅಥವಾ ಪ್ರತಿಯೊಂದು ಕ್ಷಣನೂ ನಮ್ಗೆ ಟೆನ್ಷನ್ ಇತ್ತು, ಏನೇ ಡೌಟ್ ಇತ್ತು ಅಂದ್ರೆ ಫೋನ್ ಮಾಡಿ ಸರಿ ಅಂದ್ಬಿಟ್ಟು ಕೇಳಿದ್ರೆ ಅವ್ರು ಏನೇ ಇದ್ರು ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಸೊ ಅದೊಂದು ಖುಷಿ. ಸೊ ಅವ್ರ ಜೊತೆ ಒಂದು ಒಡನಾಟ ನನ್ಗೆ ಪುನೀತ್ ರಾಜ್ಕುಮಾರ್ ಜೊತೆ ಸಿನಿಮಾ ಮಾಡ್ದಾಗಿಂದಾನು ಬಂದಿದೆ ಅವಾಗಿಂದ. ಸಾಮಾನ್ಯವಾಗಿ ಪುನೀತ್ ಸರ್ ಜೊತೆ ಯಾರು ತೆರೆ ಹಂಚ್ಕೊಂಡವ್ರು ಯಾವಾಗ್ಲೂ ಬ್ಯುಸಿ ಆಗಿರ್ತಾರಂತೆ. ಸೊ ನೀವು ಕೂಡ ಬ್ಯುಸಿ ಆಗಿದ್ದೀರಿ ಇವಾಗ. ಜೊತೆಗೆ ಆ ಒಂದಷ್ಟು ಅನುಭವ ಹೇಗಿತ್ತು? ನನ್ಗೆ ಜೇಮ್ಸ್ ಆದ್ಮೇಲಿಂದ ನಂಗೆ ಪುನಃ 3 years ಟೈಮ್ ತಗೋತು. ಬಟ್ ದೇವ್ರ ದಯೆಯಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆದ್ಮೇಲೆ ಆ ಜೇಮ್ಸ್ ಚಿತ್ರತಂಡದಲ್ಲಿ ಒಬ್ಬ ನಾಯಕ ನಟನಾಗಿ ಬರ್ತಿರೋದಂದ್ರೆ ನಾನು ಒಬ್ನೇನೆ. ಬೇರೆಯವರೆಲ್ಲ ಅಫ್ಕೋರ್ಸ್ ಬೇರೆ ಕ್ಯಾರೆಕ್ಟರ್ಸ್ ಗಳು ಅದು ಇದ್ರಲ್ಲಿ ಬಿಸಿ ಇದ್ದಾರೆ. ಬಟ್ ನಾನು ಸ್ವಲ್ಪ ಕತೆ ವರ್ಕ್ ಅದು ಇದ್ರಲ್ಲಿ ನಾನು ಬೇರೆ ತರ ವರ್ಕ್ ಮಾಡ್ತಿದ್ರಿಂದ ಸ್ವಲ್ಪ ಟೈಮ್ ತಗೋತು. ಬಟ್ ಒಂದ್ ಒಳ್ಳೆ ಸಿನಿಮಾಲಿ ನಮ್ಮ ಹರೀಶ್ ಸರ್ ಡೈರೆಕ್ಷನ್ ಮತ್ತು ಉಜ್ವಲ ಮ್ಯಾಮ್ ಅವರ ಪ್ರೊಡಕ್ಷನ್ ಅಲ್ಲಿ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಸೊ ನಾವು ಅದ್ರಲ್ಲಿ ಎಲ್ಲಾರು ಪಾತ್ರಕ್ಕೆ ಜೀವ ತುಂಬಿದೀವಿ. ನಮ್ ಜೊತೆ ಇನ್ನೂ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ. ಸೊ ಎಲ್ಲಾ ಒಳ್ಳೆ ಇನ್ಸ್ಟಾಗ್ರಾಮ್ ಆಗಿರೋ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಮತ್ತೆ ಕಾಮಿಡಿ ಕಿಲಾಡಿಗಳು ಎಲ್ಲಾದ್ರಲ್ಲೂ ಮಾಡಿ ಒಂದ್ ಒಳ್ಳೆ ಹೆಸರಾಂತ ಕಲಾವಿದರುಗಳೇ ನಮ್ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಒಂದ್ ಒಳ್ಳೆ ಟೀಮ್ ಆಗಿ ಆರ್ಟಿಸ್ಟ್ ಗಳಿರ್ಬೋದು, ಸಿನಿಮಾ ಟೆಕ್ನಿಕಲ್ ಟೀಮ್ ಇರ್ಬೋದು, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಕೋಲಾರ್ ಸೀನು ಸರ್ ಇರ್ಬೋದು, ಕಾರ್ತಿಕ್ ಅವ್ರು ಇರ್ಬೋದು, ಪ್ರಮೋದ್ ಅವ್ರು ಇರ್ಬೋದು, ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡೋ ಒಂದು ಅದ್ಭುತವಾದ ಸಿನಿಮಾ ಇವಾಗ ಆಗಿದೆ. ಸೊ ಜುಲೈ 10th ಸಿನಿಮಾ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಜಸ್ಟ್ ಕಾಮಿಡಿ, ಸಸ್ಪೆನ್ಸ್, ಹಾರರ್ ಅಂತ ಹೇಳೋದಕ್ಕೆ ಒಂದ್ ಲೈನ್ ನಲ್ಲಿ ಹೇಳ್ಬೋದು ಅಷ್ಟೇ. ಬಟ್ ಫ್ರೆಂಡ್ಶಿಪ್ ಇದೆ, ಗ್ಯಾಂಗ್ ರೈವಲ್ರಿ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಮತ್ತೆ ಸ್ಪೋರ್ಟ್ಸ್ ಡ್ರಾಮಾ ಇದೆ, ಹಾರರ್ ಇದೆ, ಸಸ್ಪೆನ್ಸ್ ಇದೆ. ಎಲ್ಲ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾಗೆ ಏನೇನ್ ಬೇಕು, ಒಂದು ಹೋಲ್ ಪ್ಯಾಕೇಜ್, ಒಂದು ಪೈಸಾ ವಸೂಲ್ ಸಿನಿಮಾಗೆ ಏನೇನ್ ಬೇಕು ಅದು ಎಲ್ಲಾನು ಎಲಿಮೆಂಟ್ಸ್ ನಮ್ ಸಿನಿಮಾಲಿದೆ. ನಾನು ನೋಡ್ತಾ ಇದ್ದೆ ಆ ಪೋಸ್ಟರ್ ಅಲ್ಲಿ ನೀವೆಲ್ಲರೂ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಹಿಂದೆ ಒಂದು ದೆವ್ವ ಕಾಣಿಸ್ತಾ ಇದೆ. ಸೊ ಯಾರು ಆ ದೆವ್ವ? ನಾನು ಅವಾಗ್ಲೇ ಕೇಳ್ದೆ ಇವ್ರಿಗೆಲ್ಲ, ಇವ್ರು ಹೇಳಿದ್ರು ಆ ದೆವ್ವಗೂ ನಮಗೂ ಕಾಲ್ ಶೀಟ್ ಒಟ್ಟೊಟ್ಟಿಗೆ ಇರ್ಲಿಲ್ಲ, ಸೊ ನಮಗ್ ಗೊತ್ತಿಲ್ಲ ಅಂತ. ಸೊ ನಿಮ್ಗೆ ಏನಾದ್ರು ಗೊತ್ತಾ? ನೀವು ಸಿನಿಮಾ ನೋಡಿದ್ರೇನೆ ಗೊತ್ತಾಗದ ಆಕ್ಚುಲಿ. ಯಾಕಂದ್ರೆ ಅದ್ ಬಿಟ್ಕೊಟ್ಬಿಟ್ರೆ ಅದೇ ಮೇನ್ ಇರೋದು. ಅದೇ ಆಕ್ಚುಲಿ ಮಜಾ. ಯಾಕಂದ್ರೆ ಎಲ್ಲಾ ಫಿಲಂಗಳಲ್ಲೂ ಎಲ್ಲೋ ಹೋಗ್ತಾರೆ, ಯಾವ್ದೋ ಒಂದ್ ದವ್ವ ಹಿಡ್ಕೊಳತ್ತೆ, ಅದೇನೋ ಒಂದ್ ಹಾರರ್ ಎಲಿಮೆಂಟ್ ಆಗುತ್ತೆ, ಅದರಿಂದ ಅಲ್ಲೇನೇನೋ ಸೀನ್ ಕ್ರಿಯೇಟ್ ಆಗುತ್ತೆ, ಆತರ ಇದೆ. ಬಟ್ ನಮ್ ಸಿನಿಮಾಲಿ ಬೇರೆ ತರಾನೇ ಇದೆ ಅದು ಕತೆ. ಒಂದು ಹೇಳ್ಬೇಕು ಅಂತ ಅಂದ್ರೆ ಇಡೀ ಸಿನಿಮಾಗಳ ಹಿಸ್ಟ್ರಿಲಿ, ಒಂದು ಇಂಡಿಯನ್ ಸಿನಿಮಾ ಹಿಸ್ಟ್ರಿಲಿ ಇದೊಂದು ವಿಭಿನ್ನವಾದ ಕತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರ ಸಿನಿಮಾ ಯಾರು ತೆಗ್ದಿಲ್ಲ, ಮುಂದೆ ಬರ್ಬೋದೇನೋ, ಇದುವರೆಗೂ ಬಂದಿಲ್ಲ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ನಮ್ ಸಿನಿಮಾ. ಓಕೆ, ಈ 10 ಜನರಲ್ಲಿ ನೀವು ಕೂಡ ಒಬ್ರು ಟ್ರಿಪ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ. ಆಮೇಲೆ ಏನಾಗುತ್ತೆ? 10 ಜನನ್ನ ಕರ್ಕೊಂಡು ಹೋಗೋದೇ ನಾನು. ನಂದೇ ಪ್ಲಾನ್, ನಾನೇ ಕರ್ಕೊಂಡು ಹೋಗೋದು. ಸೊ ನಂದೇ ಟಿ ನಾ ಕರ್ಕೊಂಡು ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಏನೇನ್ ನಡೆಯುತ್ತೆ ಅದೆಲ್ಲ ಅಲ್ಲೇನಾಗತ್ತೆ ಸಿನಿಮಾ ಗೊತ್ತಾಗತ್ತೆ ನಿಮ್ಗೆ. ಹೀರೋಯಿನ್ ಎಲ್ಲಿ ಸಿಗ್ತಾರೆ? ಅಂದ್ರೆ ಇವಾಗ ಹುಡುಗರು ಟೀಮ್ ಹೊರಟಾಗ ಹುಡುಗಿರ್ನ ಅಷ್ಟು ಬೇಗ ಟ್ರಿಪ್ ಸೇರ್ಸ್ಕೊಳ್ಳಲ್ಲ. ಸೊ ನಿಮಗೆ ಹೀರೋಯಿನ್ ಎಲ್ಲಿ ಸಿಗ್ತಾರೆ, ಏನಾಗುತ್ತೆ ಕತೆ ಅಂತ?
ಹೀರೋಯಿನ್ ರೋಡಲ್ಲಿ ಡ್ರಾಪ್ ಕೇಳ್ತಾ ಇರ್ತಾರೆ, ಅಲ್ಲಿಂದ ಸಿಗ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹೀರೋಯಿನ್ ನಮ್ ಜೊತೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈ 10 ಜನರಲ್ಲಿ ಮೇನ್ ಯಾರು? ಮೇನ್ ನಾನ್ ನಾಯಕ ನಟ ನಾನೇನೆ, ಬಟ್ ಎಲ್ಲಾರು ಮೇನ್ ಎಲ್ಲಾರು ಒಂದೇ ಒಟ್ಟಿಗೆನೆ ಟ್ರಾವೆಲ್ ಮಾಡ್ತೀವಿ. ಎಲ್ಲಾರು ಒಳ್ಳೆ ಕ್ಯಾರೆಕ್ಟರ್ಗಳೇನೆ, ಅವ್ರವ್ರ ಪಾತ್ರ ತುಂಬಾ ಚೆನ್ನಾಗಿ ತುಂಬಿದ್ದಾರೆ. ನನ್ ಸ್ವಲ್ಪ ಸೀರಿಯಸ್, ಕೋಪ, ಸ್ವಲ್ಪ ಸೀರಿಯಸ್, ಸ್ವಲ್ಪ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್. ಇನ್ ಮಿಕ್ದವರೆಲ್ಲ ಫುಲ್ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ, ಫುಲ್ ಕಾಮಿಡಿ, ಫುಲ್ ಕ್ವಾಟ್ಲೆ ಮಾಡಿದ್ದಾರೆ. ಸೊ ನಮ್ದು ತುಂಬಾನೇ ಚೆನ್ನಾಗಿ ಬಂದಿದೆ ಎಂಡ್ ಟು ಎಂಡ್. ಯಾಕಂದ್ರೆ ಒಂದ್ ಗ್ಯಾಂಗ್ ಅಂತ ಅಂದ್ರೆ ಅದ್ ಹಂಗೆ ಅಲ್ವಾ, ಒಬ್ರು ಟೀಮ್ ಲೀಡ್ ಮಾಡ್ತಾರೆ, ಇನ್ನೆಲ್ಲ ಕ್ವಾಟ್ಲೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಫುಲ್ ಇಡೀ ಸಿನಿಮಾನೇ ಪಾರ್ಟಿ ಮಾಡಿದೀವಿ. ಸಿನಿಮಾ ಆಚೆ ಕಡೆ ಮಾಡಿಲ್ಲ, ಸಿನಿಮಾ ಒಳಗಡೆನೆ ಪಾರ್ಟಿ ಮಾಡಿದೀವಿ. ಸೊ ಎಲ್ಲಾ ತರನು ಎಂಜಾಯ್ ಮಾಡಿದೀವಿ. ಆಕ್ಚುಲಿ ತುಂಬಾನೇ ಚೆನ್ನಾಗಿತ್ತು ನಮ್ ಜರ್ನಿ. ಏನಂತ ಅಂದ್ರೆ ನಾವ್ ಅಲ್ಲೇನೋ ಹೊಸ್ದಾಗ್ ನಾವೇನೋ ಮಾಡಿಲ್ಲ. ಇದು ಹೋಲ್ ಜರ್ನಿನಲ್ಲಿ ಎಲ್ರೂ ಇರ್ತೀರಾ ಕೊನೆವರ್ಗುನಾ? ಹೌದು, ಜೊತೆಲೇ ಇರ್ತೀವಿ. ಯಾಕಂದ್ರೆ ನಾವು ಒಟ್ಕೆನೆ ಹೋಗ್ತೀವಿ, ಒಟ್ಕೆನೆ ವಾಪಸ್ ಬರ್ತೀವಿ. ಅದು ಗೊತ್ತಾಗತ್ತೆ ನಿಮ್ಗೆ ಸಿನಿಮಾ ನೋಡಿದ್ರೆ. ಓಕೆ, ನಿಮ್ ಕ್ಯಾರೆಕ್ಟರ್ನ ಲಕ್ಷಣಗಳು ಅಂದ್ರೆ ಏನು? ನನ್ ಕ್ಯಾರೆಕ್ಟರ್ ಹೆಸರು ಡ್ರ್ಯಾಗನ್ ಡಾಗಿ ಅಂತ. ಸೊ ನಂದು ನಾನೊಬ್ಬ ಡ್ರೈವರ್ ಕ್ಯಾರೆಕ್ಟರ್. ಟಿ ಇಟ್ಕೊಂಡಿರ್ತೀನಿ, ಗಾಡಿ ಹೊಡಿತಾ ಇರ್ತೀನಿ, ಬಟ್ ಜೊತೆ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಪಾರ್ಟಿ ಗಿಟಿ ಮಾಡ್ತಾ ಇರ್ತೀವಿ. ಮಾಮೂಲಿ ಎಲ್ಲಾ ಲೈಫಲ್ಲೂ ಏನ್ ನಡೀತಾರೆ ಆ ತರ. ಸೊ ನಮ್ಗೂನು ನಮ್ದೇ ಆದ ಟೆನ್ಷನ್ಗಳಿರುತ್ತೆ, ಎಲ್ಲಾ ಕ್ಯಾರೆಕ್ಟರ್ಗಳದ್ದು ಅವ್ರದೇ ಆದ ಒಂದು ಟೆನ್ಷನ್ ಇರುತ್ತೆ. ಸೊ ನಂಗೆ ಸ್ವಲ್ಪ ಕೋಪ ಜಾಸ್ತಿ, ಸ್ವಲ್ಪ ವೈಲೆಂಟ್ ಕ್ಯಾರೆಕ್ಟರು, ಸ್ವಲ್ಪ ಆಟಿಟ್ಯೂಡ್ ಕ್ಯಾರೆಕ್ಟರ್. ಬಟ್ ನಮ್ ಫ್ರೆಂಡ್ಸ್ ನಮ್ ಇದು ಅಂತ ಅಂದ್ರೆ ಅಷ್ಟೇ ಪ್ರೀತಿ ಇರುತ್ತೆ, ಅಷ್ಟೇನೆ ಪ್ರೊಟೆಕ್ಟಿವ್ನೆಸ್ ಇರುತ್ತೆ. ಎಲ್ಲಾರ್ನು ಹುಷಾರಾಗಿ ಕರ್ಕೊಂಡ್ ಬರ್ಬೇಕು, ಹುಷಾರಾಗಿ ನೋಡ್ಕೋಬೇಕು ಅನ್ನೋದೊಂದಿರುತ್ತೆ. ಸೊ ಆ ತರ ನಮ್ ಕ್ಯಾರೆಕ್ಟರ್ ಒಂದು ಗ್ಯಾಂಗ್ ಲೀಡರ್ ತರ ಕ್ಯಾರೆಕ್ಟರ್. ಸೊ ಈ ಒಂದು ಕ್ಯಾರೆಕ್ಟರ್ಗೆ ಈ ಒಂದು ಜರ್ನಿ ಎಷ್ಟು ವರ್ಷದಿಂದ ಇತ್ತಿದ್ ನಿಮ್ದು? ಮೇಡಮ್ ನಾನು ಹೇಳ್ಬೇಕು ಅಂತ ಅಂದ್ರೆ ನನ್ನ ಆಕ್ಟಿಂಗ್ ಜರ್ನಿ ನಂದು ಶುರು ಆಗಿ 2015 ಅಲ್ಲಿ. ಸೊ ಅಲ್ಲಿ ನಾನು ರಂಗಾಯಣಲ್ಲಿ ಒಂದು ಶೋ ಮಾಡಿದ್ದೆ. ಸೊ ಬಾಬುಜಿ ಅಂದ್ಬಿಟ್ಟು ಕಲ್ಕತ್ತಾದಿಂದ ಒಬ್ರು ಡೈರೆಕ್ಟರ್ ಬಂದಿದ್ರು. ಸೊ ಅವಾಗ ಜಸ್ಟ್ ಒಂದು ವರ್ಕ್ಶಾಪ್ ತಗೊಂಡಿದ್ದೆ. ಅವಾಗ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಸೊ ಅವಾಗ ಸ್ಟಾರ್ಟ್ ಆಯ್ತು, ಅವ್ರ ಜೊತೆ ಒಂದು ಶೋ ಮಾಡಿದೆ. ಅವಾಗ ನಿಮ್ಗೆ ತೆಲುಗುಲಿ ನಿಖಿಲ್ ಮಲಯಕ್ಕಲ್ ಅಂದ್ಬಿಟ್ಟು ಕೇಳಿದೀರಾ, ಬಿಗ್ ಬಾಸ್ ವಿನ್ನರ್. ಸೊ ನಾನು ಅವನೆಲ್ಲ ಚಡ್ಡಿ ದೋಸ್ತ್ಗಳು, ಒಟ್ಟಿಗೆ ನಾವು ವರ್ಕ್ಶಾಪ್ ಮಾಡಿದವರು. ಸೊ ಅವ್ನು ಅಲ್ಲಿಂದ ತೆಲುಗುಗೆ ಹೋದ. ನನ್ಗೂನು ಬೇರೆಯವ್ರು ಎಷ್ಟೊಂದ್ ಜನ ಬಾಲಿವುಡ್ಗೆ ಹೋಗು, ಹಂಗ್ ಚೆನ್ನಾಗಿರುತ್ತೆ, ಇದಕ್ಕೆ ಹೋಗು ಅಂತಾನು. ಬಟ್ ಇಲ್ಲ, ನಾವು ಕನ್ನಡದಲ್ಲೇ ಮಾಡ್ಬೇಕು, ಮಾಡಿದ್ರೆ ನಮ್ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ, ನಾವು ಏನೇ ಕೆಲಸ ಮಾಡಿದ್ರು ನಮ್ ಕನ್ನಡ ಇಂಡಸ್ಟ್ರಿಗೆ ಮಾಡೋಣ. ಬೇರೆದೇನೇ ಇದ್ರು ಅದಾದ್ಮೇಲೆ ಬೇರೆ ಕಡೆ ಹೋಗುತ್ತೆ ಆಟೋಮೆಟಿಕ್ಲಿ. ಇವಾಗ ಏನ್ ಯಾವ್ದಕ್ಕೂ ಬ್ಯಾರಿಯರ್ಸ್ ಇಲ್ಲ ಮ್ಯಾಮ್, ಯಾವ್ದೂನು ಇಷ್ಟೇ ನಮ್ದೊಂದು ಬೌಂಡ್ರಿ ಅಂತ ಏನಿಲ್ಲ. ನಾವ್ ಒಂದ್ ಒಳ್ಳೆ ಸಿನಿಮಾ ಮಾಡಿದ್ವಿ ಕಂಟೆಂಟ್ ಪ್ರಪಂಚದ ಯಾವ ಮೂಲೆಗೆ ಬೇಕಾದ್ರೂ ತಲುಪಿಸ್ಬೋದು. ಸೊ ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ ನಾನು US ಹೋದೆ, 1 year ಆಕ್ಟಿಂಗ್ ಕೋರ್ಸ್ ಮಾಡೋಣ ಅಂದ್ಬಿಟ್ಟು. ಸೊ ಆಕ್ಟಿಂಗ್ ಕೋರ್ಸ್ ಮಾಡಿ ಒಂದು ಲೀ ಸ್ಟಾರ್ಸ್ಬರ್ಗ್ ಥಿಯೇಟರ್ ಅಂದ್ಬಿಟ್ಟು, ಇಲ್ಲಿ ರಣಬೀರ್ ಕಪೂರ್ ಅವರು ಮತ್ತೆ ಕ್ರಿಸ್ ಇವಾನ್ಸ್, ಕ್ಯಾಪ್ಟನ್ ಅಮೆರಿಕಾ ಎಲ್ಲ ಮಾಡಿದಾರಲ್ಲ, ಸೊ ಅವರೆಲ್ಲ ಎಲ್ಲಿ ಓದಿದ್ರು ಅಲ್ಲೇ ಹೋಗ್ಬಿಟ್ಟು 1 year ಆಕ್ಟಿಂಗ್ ಕೋರ್ಸ್ ಮಾಡಿ. ಸೊ ಅಲ್ಲೊಂದು ತುಂಬಾನೇ ಒಂದು ಸ್ಟ್ರಗ್ಲಿಂಗ್ ಫೇಸ್ ಅದು. ಯಾಕಂದ್ರೆ ನಾನ್ ನಾರ್ಮಲಿ ಒಂದು ಟೆಕ್ನಿಕಲ್ ಸ್ಟೂಡೆಂಟ್ ಆಗಿದ್ದು, ಸಡನ್ ಆಗಿ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಅದು ತುಂಬಾ ಡೆಪ್ತ್ ಹೋಗ್ಬೇಕು. ಮೆಥಡ್ ಆಕ್ಟಿಂಗ್ ಅಂದ್ರೆ ಪರಕಾಯ ಪ್ರವೇಶ. ಸೊ ನಮ್ಮ ಬಾಡಿ ಜೊತೆ ನಾವು ಪ್ಲೇ ಮಾಡ್ತೀವಿ. ಸುಮ್ನೆ ನಾವು ಮೇಲ್ಗಡೆ ನಾವು ಏನೋ ಒಂದು ಎಮೋಷನ್ ತೋರ್ಸೋದಕ್ಕಲ್ಲ, ಒಂದು ಒಳಗಡೆಯಿಂದ ಎಮೋಷನ್ ಎತ್ಕೋಬೇಕು, ನಿಜವಾಗ್ಲೂ ಅಳ್ಬೇಕು, ನಿಜವಾಗ್ಲೂ ಫೀಲ್ ಮಾಡ್ಬೇಕು. ಸೊ ನ್ಯಾಚುರಲ್ ಸ್ಟೈಲ್ ಆಫ್ ಆಕ್ಟಿಂಗ್ ಅನ್ನೋದು ನಿಮ್ಗೆ ಹಾಲಿವುಡ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋತರ. ಅದೇ ತರ ನಾನು ಕಲಿಬೇಕು ಪ್ರಾಪರ್ ಆಕ್ಟಿಂಗ್ ಅದು ಅಂತ ಅಂದ್ಬಿಟ್ಟು ಕಲ್ತ್ಕೊ ಬಂದೆ. ಬಟ್ ಅದರಿಂದ ನನಗೆ ಇಲ್ಲಿ ಏನು ಅಂತ ಚಾನ್ಸಸ್ ನಾನೇನೋ ಅಲ್ಲಿ ಓದಿದ್ದೀನಿ ಮಾಡಿದ್ದೀನಿ ಅವೆಲ್ಲ, ಯಾಕಂದ್ರೆ ನಂಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂತ ಏನು ಇಲ್ಲ ಬ್ಯಾಂಗ್ಳೂರಲ್ಲಿ. ಸೊ ನಮ್ಗೆ ಮೈಸೂರಲ್ಲಿ ನಾವು ಒಂದ್ ತಕ್ಕ ಮಟ್ಟಿಗೆ ಒಂದ್ ಚೆನ್ನಾಗಿದೀವಿ. ಬಟ್ ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟೆಲ್ಲ ನಾವು ಏನ್ ಇರ್ಲಿಲ್ಲ, ಈಗಲೂ ಪ್ರೊಡ್ಯೂಸ್ ಮಾಡೋ ರೇಂಜ್ಗೆಲ್ಲ ಏನಿಲ್ಲ. ಬಟ್ ತಕ್ಕ ಮಟ್ಟಿಗೆ ಏನಿರ್ಬೋದು, ನಾನು ಒಂದೊಂದು ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾನು ಬೆಳೆದ್ ಬಂದಿದ್ದು. ಬಟ್ ಬ್ಯಾಂಗ್ಳೂರಲ್ಲಿ ನಮ್ಗೊಂದು ಸಿನಿಮಾ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್, ಈಗ ಒಂದು ಹೀರೋ ಫ್ಯಾಮಿಲಿನೋ ಆ ತರ ಇತ್ತು ಅಂತ ಅಂದ್ರೆ ಒಂದ್ ಸ್ವಲ್ಪ ಈಸಿಯಾಗಿ ಎಂಟರ್ ಆಗ್ಬೋದಾಗಿತ್ತೇನೋ. ಬಟ್ ನಾನು ತುಂಬಾನೇ ಸ್ಟ್ರಗಲ್ ಮಾಡಿದೀನಿ. ಯಶ್ ಅವರೆಲ್ಲ ಹೆಂಗ್ ಮೈಸೂರಿಂದ ಬಂದು ಬ್ಯಾಂಗ್ಳೂರಲ್ಲಿ ರೋಡ್ ಅಲ್ದಿ ಅವ್ರು ಸ್ಟ್ರಗಲ್ ಮಾಡಿದ್ದಾರೆ, ಅದೇ ತರ ನಾನು ತುಂಬಾನೇ ಗಾಂಧಿನಗರದಲ್ಲಿ ಇರ್ಬೋದು, ನಮ್ಮ ಅಕ್ಕನ ಸ್ಕೂಟಿ ಪೇಪ್ ಇಟ್ಕೊಂಡು ರೌಂಡ್ ಹೊಡಿತಾ ಇದ್ದೆ. ಆ ಆಫೀಸು ಈ ಆಫೀಸು ಎಲ್ಲ ಹೋಗ್ಕೊಂಡು ಮಾಡ್ಕೊಂಡು ತುಂಬಾ ಅವಮಾನಗಳು, ತುಂಬಾ ಟ್ರೀಟ್ಮೆಂಟ್ಗಳು ಸರಿಗಿರಲ್ಲ. ಅಫ್ಕೋರ್ಸ್ ನಿಮ್ಗೆ ಗೊತ್ತು ಎಷ್ಟ್ ಕಷ್ಟ ಇದೆ ಅಂತ. ಒಂದು ಆರ್ಟಿಸ್ಟ್ ಏನ್ ಲುಕ್ ಇರ್ಬೋದು, ಏನಿರ್ಬೋದು, ಹೈಟ್ ಇರ್ಬೋದು, ಅವೆಲ್ಲ ಏನು ಮ್ಯಾಟರ್ ಅಲ್ಲ. ನಮ್ದು ಮಾರ್ಕೆಟ್ ನಾವು ಬಿಲ್ಡ್ ಮಾಡ್ಕೊಳ್ಳೋ ತನಕ ನಾವೇನು ಅಲ್ಲ. ನಾವೊಂದು ನಾರ್ಮಲ್ ಪರ್ಸನ್, ಒಬ್ಬ ಸೆಟ್ ಬಾಯ್ ಒಂದೇನೆ, ಒಬ್ಬ ಆರ್ಟಿಸ್ಟ್ ಒಂದೇ. ಜಸ್ಟ್ ಒಂದು ಎಕ್ಸ್ಟ್ರಾ ಆರ್ಟಿಸ್ಟ್ ಏನ್ ರೆಸ್ಪೆಕ್ಟ್ ಸಿಗುತ್ತೆ ಅದೇ ರೆಸ್ಪೆಕ್ಟ್ ಅಲ್ಲಿ ನಾನು ನೋಡ್ಕೊಂಡು ರೂಟ್ ಲೆವೆಲ್ ಇಂದ ಸಿನಿಮಾ ಫೀಲ್ಡ್ ಅಲ್ಲಿ ನಾನು ಬೆಳೀತಾ ಬಂದಿರೋದು. ಇವಾಗ ಒಂದು ಹೀರೋ ಆಗಿ ಸಿನಿಮಾ ಮಾಡಿದೀನಿ. ಸೊ ನಾನೊಂದು ಹಂಡ್ರೆಡ್ಸ್ ಆಫ್ ರಿಜೆಕ್ಷನ್ಸ್ ನೋಡಿದೀನಿ.
ಸೀರಿಯಲ್ ಅಲ್ಲಿ ಇರ್ಬೋದು, ಫಿಲಮ್ಸ್ ಒಂದು ಆಲ್ಮೋಸ್ಟ್ ಒಂದು 250-300 ಅಷ್ಟು ನಾನು ರಿಜೆಕ್ಷನ್ ಎದುರುಗಡೆ ನೋಡ್ಬಿಟ್ಟು ಇವಾಗ ಒಂಥರ ಕಲ್ತರ ಆಗ್ಬಿಟ್ಟಿದೀನಿ. ಯಾರೇನೇ ಮಾಡೋ ಏನಾರ ಆಗ್ಲಿ, ನನ್ ಟೈಮ್ ಬರುತ್ತೆ, ನಾನ್ ಮಾಡ್ತೀನಿ. ಆವಾಗ ಇವಾಗ ನಮ್ ಟೈಮ್ ಬಂದಿದೆ. ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ, ಒಂದು ಅದ್ಭುತವಾದ ಟೀಮ್ ಜೊತೆ ವರ್ಕ್ ಮಾಡಿದೀವಿ, ಒಳ್ಳೆ ಕಲಾವಿದರ ಜೊತೆ ವರ್ಕ್ ಮಾಡಿ, ಒಳ್ಳೆ ಟೆಕ್ನಿಕಲ್ ಟೀಮು, ಸಾಂಗ್ಸ್ ಅದ್ಭುತವಾಗಿ ಬಂದಿದೆ, ಸಿನಿಮಾ ಅದ್ಭುತವಾಗಿ ಬಂದಿದೆ. ಇದು ಈ ಸಿನಿಮಾ ಏನಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ರಿಲೀಸ್ ಆದ್ಮೇಲೆ ನಾಳೆ ದಿನ ದೊಡ್ಡ ಬ್ಲಾಕ್ ಬಸ್ಟರ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಬಟ್ ನಾನೊಂದು ಒಳ್ಳೆ ಸಿನಿಮಾ ಕೆಲಸ ಮಾಡಿದೀನಿ ಅನ್ನೋದು ನನ್ನಲ್ಲಿಗೆ ಯಾವತ್ತೂ ನನ್ಗೆ ಹೆಮ್ಮೆ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ನಾನು ಮೊನ್ನೆ ಸಾಂಗ್ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ನನಗೆ ತುಂಬಾ ಕ್ಯಾಚಿ ಅನ್ಸಿದ್ದು ಅಂದ್ರೆ ಎಡಿಟ್. ತುಂಬಾ ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಮತ್ತೆ ಟೈಟಲ್ ಕಾರ್ಡ್ನು ಅಷ್ಟೇ ತುಂಬಾ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಸ್ವಲ್ಪ ಭಯಾನಕವಾಗಿ ತೋರಿಸಿದ್ದಾರೆ, ಕಾಮಿಡಿ. ಬಟ್ ಅಂದ್ರೆ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಸಿನಿಮಾದಲ್ಲಿದೆ. ಸೊ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದೆ? ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್. ಟೆಕ್ನಿಕಲಿ ನಮ್ಮ ಹರೀಶ್ ಸರ್ ಮೇನ್ ವಿಷನರಿ ಆಗಿ ಒಂದು ಅದ್ಭುತವಾದ ಒಂದು ಕಥೆನ ಅದನ್ನ ಒಂದು ಕಣ್ಣಲ್ಲಿ ಕಟ್ಟಿ ಅದನ್ನ ಟೆಕ್ನಿಕಲಿ ಅದನ್ನ ಪುನಃ ಸ್ಕ್ರೀನ್ ಮೇಲೆ ತರಬೇಕು. ಒಂದು ಆಡಿಯೋ ವಿಜುವಲ್ ಕಮ್ಯುನಿಕೇಶನ್ ಅಲ್ಲಿ ಅದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ಇಟ್ ಟೇಕ್ಸ್ ಅ ಲಾಟ್. ಜಸ್ಟ್ ಒಂದು ಕಥೆನ ಬರ್ದ್ಬಿಡ್ಬೋದು, ಒಂದು ಪೇಜ್ ಅರ್ಧ ಹಾಕ್ಬಿಡ್ಬೋದು, ಪುನಃ ಇನ್ನೊಂದೇನೋ ಬರಿಬೋದು. ಬಟ್ ಅದನ್ನ ವಿಜುವಲಿ ತಗೊಬಂದು ಅದಕ್ಕೆ ಬೇಕಾಗಿರೋ ಮ್ಯೂಸಿಕ್, ಅದಕ್ಕೆ ಬೇಕಾಗಿರೋ ಫುಟೇಜು, ಅದಕ್ಕೆ ಬೇಕಾಗಿರೋ ಪ್ರಾಪ್ಸ್ ಎಲ್ಲಾನು ಕೂರಿಸಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಹಿಂದ್ಗಡೆ ಒಂದು ಒಳ್ಳೆ ಫೋರ್ಸ್, ಒಂದು ಟೀಮ್ ಗಟ್ಟಿಯಾಗಿರ್ಬೇಕು. ಸೊ ಹರೀಶ್ ಸರ್ಗೆ ಸಾಥ್ ಕೊಟ್ಟಿರೋದು ಸೀನು ಸರ್, ಕೋಲಾರ್ ಸೀನು ಅಂದ್ಬಿಟ್ಟು. ಸೊ ಹರೀಶ್ ಸರ್ಗೆ ಬಹಳ ಆತ್ಮೀಯ ಫ್ರೆಂಡು. ಸಿ ಇಸ್ ದ ಕೋ ಡೈರೆಕ್ಟರ್ ಆಫ್ ದ ಸಿನಿಮಾ. ಅವರು ಒಂಥರ ಬ್ಯಾಕ್ ಬೋನ್ ಆಫ್ ಹರೀಶ್ ಸರ್. ಹರೀಶ್ ಸರ್ ಏನೇ ಕೆಲಸ ಮಾಡಿದ್ರು ಸೀನು ಸರ್ ಹಿಂದ್ಗಡೆ ನಿಂತ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಹರೀಶ್ ಸರ್ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ ಮ್ಯಾಮ್. ನಮ್ ಟೀಮ್ ಇಲ್ವಾ, ನಮ್ ಟೀಮ್ ಹೇಳ್ಬೇಕು ಅಂತ ಬೇರೆ ಟೀಮ್ ತರ ಏನೋ ಮಿಸ್ಕಮ್ಯುನಿಕೇಶನ್ ಅದು ಇದು ಅವೆಲ್ಲ ಏನೂ ಇಲ್ಲ. ತುಂಬಾ ಹರೀಶ್ ಸರ್ ಕ್ಯಾಪ್ಟನ್ಸಿ ಅಂತೂ ಸಖತ್. ಒನ್ ಆಫ್ ದ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್, ಒನ್ ಆಫ್ ದ ಗ್ರೇಟ್ ಲೀಡರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲದೆ ಒಂದು ಪ್ರೊಡಕ್ಷನ್ ನೀಟಾಗಿ ನಡ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಎಲ್ಲೂ ಏನು ಇದಾಗದೆ, ಯಾರಿಗೂ ಏನು ಪ್ರಾಬ್ಲಮ್ ಆಗದೆ, ಯಾವತ್ತೂ ಸೆಟ್ ಅಲ್ಲಿ ಯಾರ ಮೇಲೂ ರೇಗ್ಲಿಲ್ಲ. ನೀವ್ ನೋಡ್ಬೋದು ಡೈರೆಕ್ಟರ್ ಒಬ್ರು ಬೈದ್ ಬಿಡ್ತಾರೆ, ಒಬ್ಬೊಬ್ರು ಒಂಥರ ನೀವೇ ನಿಮ್ಗೆ ಗೊತ್ತಲ್ಲ, ಒಬ್ಬೊಬ್ರು ಒಂಥರ ನಡ್ಕೋತಾರೆ. ಆ ತರ ಎಲ್ಲ ಏನು ಇಲ್ಲ. ಅಷ್ಟೇ ಡೀಸೆಂಟ್ ಹ್ಯೂಮನ್ ಬೀಯಿಂಗು. ನೋಡೋದಕ್ಕೆ ಅಫ್ಕೋರ್ಸ್ ರಫ್ ಅಂಡ್ ಟಫ್ ಆಗಿ ಕಾಣ್ತಾರೆ, ಬಟ್ ತುಂಬಾನೇ ಚಿಂದಂತ ಮನ್ಸ್ ಮಗು ತರ. ಬಟ್ ತುಂಬಾನೇ ಒಳ್ಳೆ ಮೈಂಡ್ ಇದೆ. ತುಂಬಾ ಒಳ್ಳೆ ಸ್ಟ್ರಾಟಜಿಕ್ ಆಗಿ ಸಖತ್ ಪ್ಲಾನ್ ಮಾಡಿ ಒಳ್ಳೆ ಟೀಮ್ ಇಟ್ಕೊಂಡು ಕಾರ್ತಿಕ್ ಅಂದ್ಬಿಟ್ಟು ಎಡಿಟ್ ಮಾಡಿದ್ದಾರೆ. ಅವ್ರು ಲಿಟ್ರಲಿ ದಿನಾಗ್ಲೂ ಬೆಳಗ್ಗೆ ತನಕ ಮಾಡಿರೋದನ್ನೇ ಪುನಃ ಎಡಿಟ್ ಮಾಡ್ತಾ ಇರ್ತಾರೆ. ಒಂದು ಟ್ರೈಲರ್ ನ ಟೀಸರ್ ನ ಒಂದ್ 100 ಸಲ ಎಡಿಟ್ ಮಾಡಿದ್ದಾರೆ ಅನ್ಸುತ್ತೆ ಕೂತ್ಕೊಂಡು ಕಾರ್ತಿಕ್ ಸರ್, ಹರೀಶ್ ಸರ್. ಮತ್ತೆ ಕಾರ್ತಿಕ್ ಅವ್ರಾದ್ಮೇಲೆ ಪ್ರಮೋದ್ ಸರ್ DOP ಅವ್ರು ತುಂಬಾ ಚೆನ್ನಾಗಿ ಮಾಡಿ. ಯುವರಾಜ್ ಅವ್ರ ಅಸೋಸಿಯೇಟ್ ಆಗಿ ನಮ್ಮ ಪ್ರೊಡ್ಯೂಸರ್ ಮಗ. ಈಸ್ ಲಿಟರಲಿ ಒನ್ ಆಫ್ ಹಿ ವಿಲ್ ಬಿಕಮ್ ಒನ್ ಆಫ್ ದ ಗ್ರೇಟ್ ಫಿಲ್ಮ್ ಮೇಕರ್ ಇನ್ ಅವರ್ ಇಂಡಸ್ಟ್ರಿ. ನನ್ಗದ್ ಧೈರ್ಯ ಇದೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಫಿಲ್ಮ್ ಮೇಕಿಂಗ್ ಮೇಲೆ ಅಷ್ಟು ಐಡಿಯಾ ಇದೆ, ಒಂದು ಇದಿದೆ. ಅವ್ರಿಗೆ ಹೀರೋ ಆಗ್ಬೇಕು ಅಂತಾನು ಆಸೆ ಇದೆ. ಅವ್ರಿಗೆ ಬಂದ್ರೆ ಒಳ್ಳೇದು. ತುಂಬಾ ಖುಷಿ ಇದೆ ನಮ್ಗೂನುವೆ, ನಮ್ಮ ಪ್ರೊಡ್ಯೂಸರ್ ಮಗ ಆಗಿರೋದ್ರಿಂದ. ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು. ಉಜ್ವಲ ಮ್ಯಾಮ್ ಪ್ರೊಡ್ಯೂಸರ್ ಅಂತೂ ಶಿ ಇಸ್ ಲೈಕ್ ಕ್ವೀನ್ ಆಫ್ ಆಲ್ ದಿಸ್ ಅಂತ. ಅವರೊಂಥರ ಶಿ ನೋಸ್ ಹೌ ಟು ಹ್ಯಾಂಡಲ್, ಶಿ ನೋಸ್ ಹೂಮ್ ಟು ಪುಟ್ ವೇರ್. ಅದು ತುಂಬಾ ಇಂಪಾರ್ಟೆಂಟ್. ಯಾರನ್ನ ಎಲ್ಲಿ ಪ್ಲೇಸ್ ಮಾಡ್ತಾರೆ, ಯಾರ ಪೊಸಿಷನ್ ಏನೇನಿದೆ, ಯಾರು ಕರೆಕ್ಟ್ ಆಗಿ ಎಲ್ಲೆಲ್ಲಿ ಇಡಬೇಕು, ಅದು ತುಂಬಾ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಉಜ್ವಲ ಮ್ಯಾಮ್ಗೆ ಸಖತ್. ಶಿ ಇಸ್ ಅ ಹ್ಯೂಜ್ ಬಿಸ್ನೆಸ್ ಮ್ಯಾನ್. ಅವರು ಹರೀಶ್ ಸರ್ ಎಲ್ಲ ಪಾರ್ಟ್ನರ್ಸ್. ದೇ ಹ್ಯಾವ್ ಲಿಟ್ರಲಿ ಬಿಸ್ನೆಸ್ ಎಂಪೈರ್ ಟುಗೆದರ್. ದೊಡ್ಡ ಬಿಸ್ನೆಸ್ ಎಲ್ಲ ಇದ್ದು ಮಾಡಿದ್ರುನುವೆ ಅಷ್ಟೆಲ್ಲ 100,000 ಕೋಟಿ ದುಡ್ಡು ನೋಡಿದ್ರುನುವೆ ಅವ್ರೊಂದ್ ಸಿನಿಮಾ ಮಾಡ್ಬೇಕು, ಒಂದ್ ಒಳ್ಳೆ ಸಿನಿಮಾ ಕೊಡ್ಬೇಕು ಅಂತ ಬಂದಿದ್ದಾರಲ್ಲ. ಏನು ಇಲ್ಲದೆ ಬಂದ್ ಕಷ್ಟ ಪಡೋದಲ್ಲ, ಎಲ್ಲ ಇದ್ದು ಬಂದು ಕಷ್ಟಪಟ್ಟು ಒಂದ್ ಸಿನಿಮಾ ಮಾಡ್ತಿದಾರಲ್ಲ. ಇದಕ್ಕೆ ಎಲ್ಲಾರು ಥಿಯೇಟರ್ ಬಂದ್ ಸಿನಿಮಾ ನೋಡ್ಬೇಕು ಏನ್ ಮಾಡಿದ್ದಾರೆ ಅಂತ. ನಮ್ಗೋಸ್ಕರ ಅಲ್ಲ, ನಮ್ಮ ಹರೀಶ್ ಸರ್ಗೋಸ್ಕರ ಬಂದ್ ನೋಡ್ಬೇಕು ಸಿನಿಮಾ. ಸೊ ಫೈನಲಿ ಇದೇ 10ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಸೊ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕನ್ನಡ ಪ್ರೇಕ್ಷಕರಿಗೆ ಎಲ್ರು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಅದು ಇದು ಅಂತ ಅಂದ್ಬಿಟ್ಟು ಎಷ್ಟೊಂದು ವಿಷಯಗಳು ನೀವೇ ನೋಡ್ತಾ ಇದ್ದೀರಾ. ಲಾಸ್ಟ್ ಇಯರ್ ಸೂಫ್ರಮ್ಸು ಇದೇ ಟೈಮಲ್ಲಿ ಬಂತು, ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಸೊ ನಮ್ಮ ಸಿನಿಮಾನು ಅದೇ ತರ ಕೈ ಹಿಡಿದು ಕಾಪಾಡಿ ಅಂತ ನಾವು ಕೇಳ್ಕೊತೀವಿ. ಸೂಫ್ರಮ್ಸು, ಮಂಜುಮಲ್ ಬಾಯ್ಸು ಎಲ್ಲಾ ಒಂದು ಕಾಮಿಡಿ ಎಲಿಮೆಂಟ್ ಇಟ್ಕೊಂಡು, ಒಂದು ಹಾರರ್ ಎಲಿಮೆಂಟ್ ಇಟ್ಕೊಂಡು ಯಾವ ತರ ಇತ್ತು, ನಮ್ಮ ಸಿನಿಮಾನು ಅದೇ ತರ ಇನ್ನೂ ಬ್ಯೂಟಿಫುಲ್ ಆಗಿ ಬಂದಿದೆ, ಇನ್ನೂ ಮಜಾ ಇದೆ, ಎಲ್ಲಾ ತರಾನು ಅದ್ಭುತವಾಗಿ ಬಂದಿದೆ. ಈ ತರ ಸಿನಿಮಾನ ನಿಮ್ಮ ಲೈಫ್ ಅಲ್ಲೇ ನೋಡಿರಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಸಿನಿಮಾದವ್ರು ಆಗಿದ್ಕೊಂಡೇನೆ ನಾನು ವರ್ಲ್ಡ್ ಸಿನಿಮಾ ನೋಡಿರೋದು, ಇಂಡಿಯನ್ ಸಿನಿಮಾಸ್ ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಸು, ಕನ್ನಡದ ಎಲ್ಲ ಲ್ಯಾಂಗ್ವೇಜ್ ಎಷ್ಟೊಂದ್ ತರ ನೋಡಿರೋದಕ್ಕೆ ನೋಡ್ತಾ ಇರ್ತೀನಿ. ಬಟ್ ಈ ತರ ಸಿನಿಮಾ, ಈ ತರ ಕತೆ ಯಾರು ಮಾಡಿಲ್ಲ, ಇನ್ ಮುಂದೆ ಬರ್ಬೋದೇನೋ. ಸೊ ನೀವು ಅದನ್ನ ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ವಿಟ್ನೆಸ್ ಮಾಡಿ ಹೆಂಗಿದೆ ಅಂದ್ಬಿಟ್ಟು ನಿಮ್ ಸುತ್ತಮುತ್ತ ಇರೋ 4-5 ಜನಕ್ಕೆ ಹೇಳಿ ನಮ್ ಸಿನಿಮಾನ ಬೆಳೆಸಿ, ನಮ್ ಸಿನಿಮಾನ ಉಳಿಸಿ. ಕನ್ನಡ ಇಂಡಸ್ಟ್ರಿಗೆ ಸಿನಿಮಾ ಬರ್ತಾ ಇಲ್ಲ ಅಂದ್ರೆ ಬರ್ತಾ ಇದೆ, ಬಂದಿದೆ ನಮ್ ಸಿನಿಮಾ. ಗೆಲ್ಲಿಸ್ಕೊಳ್ಳೋದು ನಿಮ್ ಕೈಲಿದೆ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.
ಸೊ ನೋಡಿದ್ರಲ್ವಾ, ಇದು ಸಾಮ್ರಾಟ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆಗೆ ಪಲ್ಲವಿ ಇಂರಾಜ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.